ದಿಕ್ಕುಗಳು ಎಷ್ಟದವು? ಮುಖ್ಯ ದಿಕ್ಕುಗಳು 4, ಉಪ ದಿಕ್ಕುಗಳು 4. ಮುಖ್ಯ ದಿಕ್ಕುಗಳು ಯಾವ್ಯಾವ ಬರ್ತಾವು? ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಉಪ ದಿಕ್ಕುಗಳು ಅವು 4 ಅದಾವ. ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ದಿಕ್ಕುಗಳನ್ನ ಈಗ ನಕ್ಷೆ ಹಾಕಿ ದಿಕ್ಕುಗಳನ್ನ ನಮ್ಮ ಭಾರತದ ಭೂಪಟದೊಳಗ ಇವ್ ದಿಕ್ಕುಗಳನ್ನ ಹೆಂಗ್ ಸೂಚಿಸ್ಬೇಕಂದ್ರ ಇಷ್ಟ ಐತಿ. 4 ಫಸ್ಟಿಗೆ ಏನ್ ಬರ್ತೈತಂದ್ರ ಇಲ್ಲಿ ಪೂರ್ವ ಬರ್ತೈತಿ. ನಾವ ಹೇಳುವಾಗ ಹೆಂಗ್ ಹೇಳ್ತೀವ? ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಈಗ ನಮ್ಮ ಭಾರತದ ಭೂಪಟದೊಳಗ ತೋರಿಸ್ಬೇಕಾಗಿತ್ತು ಅಂದ್ರೆ ಈ ಕಡೆ ಪೂರ್ವ ತೋರಿಸ್ಬೇಕು, ಈ ಕಡೆ ಪಶ್ಚಿಮ ತೋರಿಸ್ಬೇಕು. ಪಶ್ಚಿಮ, ಆಮೇಲೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. 4 ಮುಖ್ಯ ದಿಕ್ಕುಗಳು. ಇನ್ನು 4 ಏನದ ಉಪ ದಿಕ್ಕುಗಳು ಬರ್ತಾವ. ನೋಡು, ಪಶ್ಚಿಮ ಪೂರ್ತಿ ಬರೀನ. ಪಶ್ಚಿಮ, ಈಗ ಉಪ ದಿಕ್ಕುಗಳು. ಉಪ ದಿಕ್ಕುಗಳು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇವುಗಳು ಮತ್ತೆ ಮತ್ತೆ ಬರ್ತಾವ ಉಪ ದಿಕ್ಕುಗಳು. ಇಲ್ಲಿ ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ವಾಯುವ್ಯ. ಒಟ್ಟು ದಿಕ್ಕುಗಳು ಎಷ್ಟು? ಒಟ್ಟು ದಿಕ್ಕುಗಳು 8. ಮುಖ್ಯ ದಿಕ್ಕುಗಳು 4, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಉಪ ದಿಕ್ಕುಗಳು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಸೂರ್ಯ ಯಾವ ಕಡೆ ಹುಟ್ಟತಾನೋ? ಸೂರ್ಯ ಹುಟ್ಟುವ ದಿಕ್ಕು ಯಾವುದು? ಪೂರ್ವ. ಸೂರ್ಯ ಹುಟ್ಟುವ ದಿಕ್ಕು ಯಾವುದು? ಪೂರ್ವ. ಈಗ ಸೂರ್ಯ ಯಾವ ದಿಕ್ಕಿಗೆ ಹುಟ್ಟತಾನೋ? ಪೂರ್ವ ದಿಕ್ಕಿಗೆ ಹುಟ್ಟತಾನ. ಮುಳುಗುದು ಸೂರ್ಯ ಯಾವ ದಿಕ್ಕಿಗೆ ಮುಳುಗ್ತಾನೋ? ಪಶ್ಚಿಮ. ಪೂರ್ವ ದಿಕ್ಕಿಗೆ ಹುಟ್ಟತಾನೋ? ಪಶ್ಚಿಮ ದಿಕ್ಕಿಗೆ ಮುಳುಗ್ತಾನ. ಸೂರ್ಯ ಹುಟ್ಟುವ ದಿಕ್ಕು ಯಾವುದು? ಪೂರ್ವ. ಮುಳುಗುವ ದಿಕ್ಕು ಪಶ್ಚಿಮ. ನಾ ಈಗ ಪೂರ್ವ ಕಡೆ ಮುಖ ಮಾಡಿದ್ದೀನಿ, ಹೌದಿಲ್ಲ? ನನ್ನ ಬಲಕ್ಕಿರೋ ದಿಕ್ಕು ಯಾವುದು? ದಕ್ಷಿಣ. ಎಡಕ್ಕಿರೋ ದಿಕ್ಕು ಯಾವುದು? ಉತ್ತರ. ಈಗ ಪೂರ್ವ ಮತ್ತು ದಕ್ಷಿಣದ ನಡು ಯಾವ ದಿಕ್ಕು ಬರ್ತೈತಿ? ಪೂರ್ವ ಮತ್ತು ದಕ್ಷಿಣದ ನಡು ಆಗ್ನೇಯ. ಯಾವುದು? ಆಗ್ನೇಯ. ದಕ್ಷಿಣ ಮತ್ತು ಪಶ್ಚಿಮ ನಡು ನೈಋತ್ಯ. ಪಶ್ಚಿಮ ಮತ್ತು ಉತ್ತರದ ನಡು ವಾಯುವ್ಯ. ಉತ್ತರ ಮತ್ತು ಪೂರ್ವದ ನಡು ಯಾವ್ದು ಬರ್ತೈತಿ? ಈಶಾನ್ಯ. ಆಯ್ತಾ? 4 ದಿಕ್ಕುಗಳು ಯಾವ್ಯಾವು? ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. 4 ಉಪ ದಿಕ್ಕುಗಳು ಯಾವ್ಯಾವು? ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಆಯ್ತಾ? ಮಧ್ಯ ಮಧ್ಯ ಬರ್ತಾವ ಉಪ ದಿಕ್ಕುಗಳು. ಇದು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ. ಇದು ನಡು ನಡು ಬರ್ತಾವ. ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಆಯ್ತಾ? ಒಂದ್ಸಲ ಓದಿರೋದು. ದಿಕ್ಕುಗಳು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಇದೆ ಜ್ಯೋತಿ ಬಾ. ಜ್ಯೋತಿ ಹೇಳ ಕರೆಕ್ಟ್ ಕೈ ಮಾಡಿ ಯಾವ ಕಡೆ ಯಾವ ದಿಕ್ಕಿಗೆ ಹೇಳು ಓದಿಸಿದ. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಕರೆಕ್ಟಾಗಿ ಮುಖ್ಯ ದಿಕ್ಕು
ದಿಕ್ಕುಗಳನ್ನ ಕರೆಕ್ಟ್ ಆಗಿ ಹೇಳಿ. ಉಪ ದಿಕ್ಕುಗಳು ಸ್ವಲ್ಪ ತಪ್ಪಾಯ್ತು. ಇನ್ನೊಂದ್ಸಲ ಓದಿಸ್ತು ನೋಡು. ಉಪ ದಿಕ್ಕುಗಳು ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ. ಈ ಕರೆಕ್ಟ್ ಆಗಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ. ಪಶ್ಚಿಮ ಕಡೆ ಇರ್ತದೆ. ಪಶ್ಚಿಮ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಕ್ಷಿಣ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ. ಈಗ ನಾ ಕೈ ಮಾಡ್ತೀನಿ, ನೀವು ಹೇಳ್ಬೇಕೆಲ್ಲ ಕರೆಕ್ಟ್. ಯಾವ ಕಡೆ ನಾ ಕೈ ಮಾಡ್ತೀನಿ ಆ ದಿಕ್ಕು ಕರೆಕ್ಟ್ ಹೇಳ್ಬೇಕು. ಪಶ್ಚಿಮ